ಸಮಟೈಮ್ಸ್ ಜಿಮ್ ಅಲ್ಲಿ ಯೂಶಲಿ ಚೆಸ್ಟ್ ಎಕ್ಸರ್ಸೈಸ್ ಮಾಡ್ಬೇಕಾರೆ ಸುಮಾರು ಜನ ಬಿಗಿನರ್ಸ್ ಏನ್ ಮಾಡ್ತಾರೆ ಗೊತ್ತಾ, ಆಲ್ ಆಫ್ ಎಸರನ್ ಅವ್ರು ಬಂದ್ಬಿಟ್ಟು ಇಂಕ್ಲೈನ್ ಫ್ಲಾಟ್ ಆದ್ಮೇಲೆ ಕೇಬಲ್ ಮಾಡ್ತಾರೆ. ಕೇಬಲ್ ಫ್ಲೈ ಓಕೆ ಆಯ್ತಾ, ಇಟ್ಸ್ ಗುಡ್. ಬಟ್ ಏನಂದ್ರೆ ಅವರಿಗೆ ಬೇಸಿಕ್ ಸ್ಟೆಬಿಲಿಟಿ ಇರಲ್ಲ ಅಂಡ್ ಆ ಫಾರ್ಮ್ ಪೋಸ್ಟರ್ ಅಂತೂ ಮೇಂಟೈನ್ ಮಾಡೋದೇ ಇಲ್ಲ. ಸುಮ್ಮನೆ ವಿಡಿಯೋ ಮಾಡ್ಕೊಂಡ್ ಮಾಡ್ತಾರೆ ಅನ್ಸುತ್ತೆ. ಅಂಡ್ ನೋಡೋಕೆ ನನಗೆ ಕಷ್ಟ ಆಗ್ತಾ ಇದ್ದಾಗ ನಾನೇ ಮಾಡಕ್ ಹೋಗಲ್ಲ, ಬಿಕಾಸ್ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅದ್ರಲ್ಲಿ. ಐ ಡೋಂಟ್ ಫೀಲ್ ಲೈಕ್ ಏನೋ ಪ್ರಾಪರ್ ಎಂಗೇಜ್ ಆಗ್ತಿದೆ ಅಂತ ಅನ್ಸಲ್ಲ ನನಗೆ. ಅದೇ ಬ್ಯಾಕ್ ಸಪೋರ್ಟೆಡ್ ಇರುತ್ತಲ್ಲ, ಬ್ಯಾಕ್ ಸಪೋರ್ಟೆಡ್ ಬೆಗ್ ಡೆಕ್ ಫ್ಲೈ ಅಥವಾ ಬ್ಯಾಕ್ ಸಪೋರ್ಟೆಡ್ ಡಂಬಲ್ ಫ್ಲೈ ಇದೆಯಲ್ಲ, ಅದು ಐ ಕ್ಯಾನ್ ಫೀಲ್ ಮೋರ್ ಏನೋ ಎಂಗೇಜ್ಮೆಂಟ್. ಮಸಲ್ ಚೆನ್ನಾಗಿರಲ್ಲ, ಫೀಲ್ ಆಗುತ್ತೆ. ಸ್ಟಿಮ್ಯುಲಸ್ ನನಗೆ ಒಂಥರ ಆಗ್ತಿರೋದು, ವರ್ಕ್ ಆಗ್ತಿರೋದು ಫೀಲ್ ಆಗುತ್ತೆ. ಬಟ್ ಬಿಗಿನರ್ಸ್ ಏನು ಅಂದ್ರೆ ಡೋಂಟ್ ಡೂ ಲಾಟ್ ಆಫ್ ಕೇಬಲ್ ಎಕ್ಸರ್ಸೈಸ್ ಜಸ್ಟ್ ಬಿಕಾಸ್ ಯಾರೋ ಮಾಡ್ತೀನಿ. ಬಿಕಾಸ್ ಮೋಸ್ಟ್ ಆಫ್ ನಾನು ಏನ್ ನೋಡ್ತೀನಿ ಅಂದ್ರೆ ಅವರು ಫಾರ್ಮ್ ತಪ್ಪು ಮಾಡ್ತಾನೆ ಇರ್ತಾರೆ, ಅದು ತಿದ್ಕೊಳ್ಳೋದು ಇಲ್ಲ. ಅವ್ರು ವಿಡಿಯೋಸ್ ಮಾಡ್ಕೊಳ್ಳಲ್ಲ ಟು ರೆಕ್ಟಿಫೈ ಅಂಡ್ ಕರೆಕ್ಟ್ ಇಟ್. ಸೊ ಬಿಗಿನರ್ಸ್, ನೀವು ಯಾವ್ದೋ ಅಮೆರಿಕನ್ ವಿಡಿಯೋ ನೋಡಿದ್ರೆ ಅಥವಾ ಏನೋ ಒಂದು ಸೆಲೆಬ್ರಿಟಿ ವಿಡಿಯೋ ನೋಡಿದ್ರೆ ಅವ್ರು ಫುಲ್ ಸ್ಟ್ರೆಟ್ ಆಗಿರ್ತಾರೆ. ಅವ್ರು ಯಾವ್ದೇ ಎಕ್ಸರ್ಸೈಸ್ ಮಾಡೋದು ಚೆನ್ನಾಗಿ ಕಾಣ್ತಿರ್ತಾರೆ ಆಯ್ತಾ, ಕೇಬಲ್ಲೇ ಮಾಡ್ಲಿ, ಕಂಪೌಂಡ್ಸ್ ಯಾವ್ದೇ ಬಾರ್ಬೆಲ್ಲೇ ಮಾಡ್ಲಿ. ಬಟ್ ನೀವು ಎಕ್ಸರ್ಸೈಸ್ ಸೆಲೆಕ್ಷನ್ ಮಾಡುವಾಗ ಫಸ್ಟ್ ಪ್ರಾಪರ್ ನಿಮಗೆ ಮಸಲ್ಸ್ ಎಂಗೇಜ್ ಆಗ್ಬೇಕು ಆಯ್ತಾ, ಆ ತರ ನೋಡ್ಕೊಳ್ಳಿ. ಸುಮ್ಮನೆ ಯಾವ್ದೋ ಚೆನ್ನಾಗಿದೆ, ಅಡ್ವಾನ್ಸ್ಡ್ ಇದೆ, ಅಥವಾ ಯಾರೋ ಸೆಲೆಬ್ರಿಟಿ ಮಾಡಿದ್ದಾರೆ ಅಥವಾ ಯಾರೋ ನಿಮ್ ಬೆಸ್ಟ್ ಇನ್ಫ್ಲೂಯೆನ್ಸರ್ ಮಾಡಿದ್ದಾರೆ ಅಂತ ಮಾಡಕ್ ಹೋಗ್ಬೇಡಿ. ಮಾಡಿದ್ರು ಕೂಡ ಕರೆಕ್ಟ್ ಪೋಸ್ಟರ್ ಮೇಂಟೈನ್ ಮಾಡಿ, ಅವಾಗ ಮಾತ್ರ ರಿಸಲ್ಟ್ ಬರೋದು.